ಸಂಡೂರಿನ ಅಂಚೆ ಮತಗಳ ಎಣಿಕೆ, ನಾನು ಆಗಲೇ ಹೇಳಿದಾಗೆ ಅಂಚೆ ಮತಗಳ ಎಣಿಕೆ ಬಹಳ ದೊಡ್ಡದಾಗಿ ಮ್ಯಾಟ್ರ್ ಆಗಿಬಿಡುತ್ತೆ ಅಥವಾ ಇದೇ ಫೈನಲ್ಲು ಅನ್ನೋ ರೀತಿಯಲ್ಲಿ ಇಲ್ಲ. ಇದು ಅಂಚೆ ಮತಗಳ ಎಣಿಕೆಯಲ್ಲಿ ಮುನ್ನಡೆ. ಅಂಚೆ ಮತಗಳನ್ನು ಯಾರ್ಯಾರು ಹಾಕಿದ್ದಾರೆ ಅವರು ಅನ್ನಪೂರ್ಣ ತುಕಾರಾಮ್ ಅವರ ಪರವಾಗಿ ಇದ್ದಾರೆ. ಆದರೆ ಜನಾರ್ದನ್ ರೆಡ್ಡಿ ವಾಪಸ್ ಆದಮೇಲೆ ಜನಾರ್ದನ್ ರೆಡ್ಡಿ ಇಲ್ಲಿ ಬಂದಿದ್ದಾರೆ. ಬಳ್ಳಾರಿಗೆ ಎಂಟ್ರಿ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿದೆ. ಎಷ್ಟೋ ವರ್ಷಗಳಿಂದ ಬಳ್ಳಾರಿ ಬರೋದಕ್ಕಾಗದೆ ಪರಿತಪಿಸ್ತಾ ಇದ್ದಂಥ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬರ್ತಾ ಇದ್ದಂಗೆ ಒಂದು ಚುನಾವಣೆ. ಅದು ಯಾರು ಅಭ್ಯರ್ಥಿ ಯಾರು? ಇದೇ ಜನಾರ್ದನ್ ರೆಡ್ಡಿಯ ಬಲಗೈ ಬಂಟ ಅಂತ ಗುರುತಿಸ್ಕೊಂಡಿರೋ ಬಂಗಾರು ಹನುಮಂತು. ಬಂಗಾರು ಹನುಮಂತು ಅವರನ್ನು ಕಣದಲ್ಲಿ ನಿಲ್ಲಿಸ್ಕೊಂಡು ಜನಾರ್ದನ್ ರೆಡ್ಡಿ ಅವರನ್ನು ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನೋದೊಂದು ಮಾತಿತ್ತು. ಆದರೆ ರೆಡ್ಡಿ ಕಮಾಲು ರಣತಂತ್ರ ವರ್ಕೌಟ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಸದ್ಯಕ್ಕೆ ಆಸಫ್ ನಾವು ಅಂಚೆ ಮತಗಳ ಲೆಕ್ಕಾಚಾರ ತೆಗೆದಾಗ ಹಿಂದಿದ್ದಾರೆ. ಈಗ ಇವಿಎಂ ಮತಗಳ ಎಣಿಕೆ ಆರಂಭ ಆಗಿದೆ. ಇವಿಎಂ ಮತಗಳ ಎಣಿಕೆ ಶುರುವಾಗಿದೆ. ಸಂಡೂರಿನಲ್ಲಿ ಇವಿಎಂ ಮತಗಳಲ್ಲಿ ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕು. ಸಂಡೂರಿನ ಇವಿಎಂ ಮತ ಎಣಿಕೆ ಆರಂಭ ಆಗಿದೆ. ಇವಿಎಂ ಮತ ಎಣಿಕೆನೇ ನಿಮಗೆ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸೋದು. ಈಗಾಗಲೇ ನಡೆದಿರುವಂತಹ ಅಂಚೆ ಮತಗಳ ಎಣಿಕೆಯಲ್ಲಿ ಸಂಡೂರಿನ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ. ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಅವ್ರ ಕೈ ಹಿಡಿಯುತ್ತೆ ಅಂತ ಹೇಳ್ತಾರೆ. ಅಭಿವೃದ್ಧಿ ಕಾರ್ಯಗಳಿಂದಲೇ ಅವ್ರು ಗೆಲ್ಲುವ ಸಾಧ್ಯತೆಗಳಾಗುತ್ತೆ ಅಥವಾ ಅವ್ರು ಗೆಲ್ಲೋದಕ್ಕೆ ಬಹಳ ಪ್ರಮುಖವಾದ ಕಾರಣಗಳದೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. 20 ವರ್ಷ MLA ಆಗಿದ್ದಾರೆ ಅವರ ಪತಿ ತುಕಾರಾಮು. 20 ವರ್ಷಗಳಿಂದ MLA ಆಗಿದ್ದಾರೆ ಅಂತಂದ್ರೆ ಹೆಚ್ಚು ಕಡಿಮೆ ಅಲ್ಲಿನ ಮೂಲಭೂತ ಸೌಕರ್ಯಗಳೆಲ್ಲವೂ ಕೂಡ ಇವರ ಕಾರ್ಯ ಸಂದರ್ಭದಲ್ಲಿ ಆಗಿರಬೇಕು. ಮತ್ತು ನೀವು ಸಂಡೂರು ಆ ಭಾಗಕ್ಕೆ ಹೋದರೆ ಅಲ್ಲಿನ ಅದು ಗಣಿ ನಾಡು, ಗಣಿ ಭೂಮಿ, ಅಲ್ಲಿನ ಭೂಮಿ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಆ ಗಡಿ ಭೂಮಿ ಅಂದಿದ ತಕ್ಷಣ ಅಲ್ಲಿ ಅಷ್ಟೆಲ್ಲ ಗಡಿ ಭೂಮಿ ಇದ್ರೂ ಕೂಡ ಸಂಡೂರು ಆರ್ಥಿಕವಾಗಿ ಮುಂದಿದೆಯಾ? ಆರ್ಥಿಕವಾಗಿ ಸಂಡೂರಿನ ಪರಿಸ್ಥಿತಿ ಹೇಗಿದೆ ಮತ್ತು ಸಂಡೂರಿನ ಮೂಲಭೂತ ವ್ಯವಸ್ಥೆಗಳು ಹೇಗಿದೆ ಅನ್ನೋದು ಕೂಡ ಬಹಳ ದೊಡ್ಡ ಮ್ಯಾಟ್ರ್ ಆಗಿತ್ತು. 20 ವರ್ಷಗಳಿಂದ ಆಗಿರೋ ಬದಲಾವಣೆ ಇವತ್ತು ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ್ತೆ ಮುನ್ನಡೆಯನ್ನು ಅಥವಾ ಜಯವನ್ನು ತರುವ ಸಾಧ್ಯತೆ ಇದೆ. ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೀತಾ ಇರೋದು. ಪಾಲಿಟೆಕ್ನಿಕ್ ಕಾಲೇಜು ಅಂಚೆ ಮತಗಳ ಎಣಿಕೆ ಮುಗಿಸಿದ್ದಾರೆ. ಈಗ ಇವಿಎಂ ಮತಗಳ ಎಣಿಕೆ ಆರಂಭ ಆಗಿದೆ. ಅಲ್ಪ ಮುನ್ನಡೆ, ಏನು ಭಾಳ ದೊಡ್ಡ ಮುನ್ನಡೆ ಅಂತ ಹೇಳೋದಕ್ಕಾಗೋದಿಲ್ಲ ಬಂಗಾರು ಹನುಮಂತು ಮತ್ತು ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಮ್ ನಡುವೆ. ಬಟ್ ಮುನ್ನಡೆ ಅಂತೂ ಇದೆ. ಈ ಮುನ್ನಡೆ ಅಂದರೆ ಆಸಫ್ನ ನಾವು ಮಾತಾಡೋದಾದರೆ ಅದು ಆರಂಭಿಕವಾದಂಥ ಅವ್ರ ಶುಭ ಸೂಚನೆ ಸಿಕ್ಕಿದೆ, ಒಂದೊಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮೊದಲ ಸುತ್ತು ಈ ಅಂಚೆ ಮತಗಳ ಸುತ್ತು. ಆ ಅಂಚೆ ಮತಗಳ ಸುತ್ತಿನಲ್ಲಿ ಅನ್ನಪೂರ್ಣ ತುಕಾರಾಮ್ ಮುನ್ನಡೆಯಲಿದ್ದಾರೆ. ಗೆದ್ರೆ 1 ಓಟಿನ ಗೆದ್ರೂ ಗೆಲುವೆ, 1000 ಓಟಿನ ಗೆದ್ರೂ ಗೆಲುವೆ. ಗೆಲುವು ಮಾತ್ರ ಮ್ಯಾಟ್ರ್ ಆಗುತ್ತೆ. ಎಷ್ಟು ಓಟುಗಳು ಅನ್ನೋದು ಅಲ್ಲಿನ ಜನರಿಗೆ ಮ್ಯಾಟ್ರ್ ಆಗ್ಬೋದು. ಬಿಟ್ಟರೆ ಅವ್ರು MLA ಆಗೋದಕ್ಕೆ ನೀವು 1 ಓಟಿನ ಗೆದ್ದಿರೋ MLA, ನಾನು 1000 ಓಟಿನ ಗೆದ್ದಿರೋ MLA ಇಲ್ಲ, ಗೆದ್ದಿರೋ MLA ಮಾತ್ರ ಮ್ಯಾಟ್ರ್ ಆಗೋದು. ಸೊ ಬಳ್ಳಾರಿಯಲ್ಲಿ ತುರುಸಿನ ಸ್ಪರ್ಧೆ ಇದೆ. ಬಟ್ ಇಲ್ಲಿ ಗಮನಿಸಬೇಕಾಗಿರೋದು, ನೀವು ಕೂತ್ಕೊಂಡು ನೋಡಬೇಕಾಗಿರೋದು ಏನು ಅಂತಂದ್ರೆ ಇಲ್ಲಿ ರೆಡ್ಡಿ ಫ್ಯಾಕ್ಟರ್ ವರ್ಕ್ ಆಗುತ್ತಾ? ಮಹಾರಾಷ್ಟ್ರ 53ರಲ್ಲಿ NDA ಮುನ್ನಡೆ, ಭರ್ಜರಿ ಮುನ್ನಡೆಯನ್ನು NDA ಮೈತ್ರಿಕೂಟ ಈ ಕ್ಷಣಕ್ಕೆ ಕಾಯ್ದುಕೊಂಡಿದೆ. 54 ಆಗಿದೆ. ಈಗ ಆ ನಂಬರ್ ಚೇಂಜ್ ಆಗ್ತಾನೆ ಇರುತ್ತೆ, ಎವ್ರಿ ಮೊಮೆಂಟ್ ಚೇಂಜ್ ಆಗುತ್ತೆ. 52 ಕ್ಷೇತ್ರಗಳಲ್ಲಿ NDA ಮುನ್ನಡೆ ಅಂತ ನಾವು ನೋಡ್ತಾ ಇದ್ವಿ ಬ್ರೇಕಿಂಗ್ ಅಲ್ಲಿ. ಬಟ್ ನೀವು ಈ ಕಡೆ ಗಮನಿಸ್ತಾ ಹೋದ್ರೆ ಎವ್ರಿ ಮೊಮೆಂಟ್ 52, 53, 54 ಆಗಿ ಒಟ್ಟಾರೆ NDA ತನ್ನ ಮುನ್ನಡೆಯ ಓಟವನ್ನು ಮುಂದುವರಿಸ್ತಾ ಇದೆ. ವೆರಸ್ INDA 33 ಕ್ಷೇತ್ರಗಳಲ್ಲಿದೆ. ಬಹಳ ಏನು ಹಿಂದೆ ಬಿದ್ದಿಲ್ಲ INDA, ಹಾಗಂತ ಮುನ್ನಡೆಯಲ್ಲಿ ಬಹಳ ಮುಂದೂ ಇಲ್ಲ. 33ರಲ್ಲಿ ಸ್ಟಕ್ ಆಗಿದೆ. NDA 52, 54 ಆ ನಂಬರ್ಸ್ಗಳ ಜೊತೆಗೆ ಈಗ ಆಸ್ ಆಫ್ ನೌ ಸದ್ಯಕ್ಕೆ ಲೆಕ್ಕ ಆಗಿರುವಂಥ 87 ಮತಕ್ಷೇತ್ರಗಳಲ್ಲಿ ಅತ್ಯಧಿಕ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ NDA ಸಾಧಿಸಿಕೊಂಡಿದೆ. ಇನ್ನೊಂದು ಕಡೆ ಜಾರ್ಖಂಡ್ ವಿಚಾರ ನೋಡಿದ್ರೂ ಕೂಡ ಜಾರ್ಖಂಡ್ನಲ್ಲೂ ಇದೆ. ಇವಿಎಂ ಮತಗಳ ಎಣಿಕೆ ಈಗ ಆರಂಭ ಆಗಿದೆ. ಕರ್ನಾಟಕದ 3 ಕ್ಷೇತ್ರಗಳಲ್ಲಿ ಇವಿಎಂ ಮತ ಎಣಿಕೆ ಆರಂಭ ಆಗಿದೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ. ಚನ್ನಪಟ್ಟಣದಲ್ಲಿ CPY ವರ್ಸಸ್ ನಿಖಿಲ್, ಶಿಗ್ಗಾವಿಯಲ್ಲಿ ಭರತ್ ವರ್ಸಸ್ ಯಾಸಿರ್ ಖಾನ್ ಪಠಾಣ್. ಭರತ್ ಲೀಡಲ್ಲಿದ್ದಾರೆ. ಸಂಡೂರಿನಲ್ಲಿ ಅನ್ನಪೂರ್ಣ ವರ್ಸಸ್ ಬಂಗಾರು ಹನುಮಂತು, ಅನ್ನಪೂರ್ಣ ಲೀಡಲ್ಲಿದ್ದಾರೆ. ಸೊ ನಾವೀಗ ಗಮನಿಸಿದ್ರೆ ಈ ಕ್ಷೇತ್ರಗಳು ಯಾರ್ಯಾರ ಕೈಯಲ್ಲಿತ್ತೋ ಈ ಹಿಂದೆ ಈ ಚುನಾವಣೆಗೂ ಮುನ್ನ, ಈ ಚುನಾವಣೆಗಳಾಗಿರೋದು 3 ಕ್ಷೇತ್ರದ
MLA ಆಗಿ ಆಯ್ಕೆ ಆಗಿದ್ದವರು MP ಚುನಾವಣೆಗೆ ನಿಂತರು, MP ಚುನಾವಣೆಯಲ್ಲಿ ಗೆದ್ದರು. ಹಾಗಾಗಿ ಈ ಕ್ಷೇತ್ರಕ್ಕೆ ಮತ್ತೆ ಮರು ಚುನಾವಣೆ ನಡೀತು. ಯಾರಿಗೆ ಟಿಕೆಟ್ ಕೊಟ್ಟರು, ಯಾರು MLA ಆಗಿದ್ರೋ ಅವರ ಮಗ 2 ಕ್ಷೇತ್ರ, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಇದ್ದರು, ಅವ್ರ ಮಗನ ಕೊಟ್ಟರು. ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಇದ್ರು, ಅವ್ರ ಮಗನ ಕೊಟ್ಟರು. ಇಲ್ಲಿ ಸಂಡೂರಿನಲ್ಲಿ ತುಕಾರಾಮ್ ಇದ್ರು, ಅವ್ರ ಪತ್ನಿ ಕೊಟ್ಟರು. ಈಗ ಆಸ್ ಆಫ್ ನೌ ಈ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಅವ್ರ ಮಕ್ಕಳದ್ದೇ ಇದೆ, ಅವರ ಪತ್ನಿದೇ ಇದೆ. ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯಲ್ಲಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಅವ್ರ ತಂದೆ MLA ಆಗಿದ್ದ ಕ್ಷೇತ್ರ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಲೀಡಲ್ಲಿದ್ದಾರೆ, ಅವ್ರ ತಂದೆ ಒನ್ಸೆಗೆ MLA ಆಗಿದ್ದು ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಕ್ಷೇತ್ರ. ವಯನಾಡ್ನಲ್ಲಿ 1000 ಮತಗಳ ಅಂತರದಲ್ಲಿ ಪ್ರಿಯಾಂಕಾ ಮುನ್ನಡೆಯಲ್ಲಿದ್ದಾರೆ. ಮೊದಲ ಬಾರಿ ಸ್ಪರ್ಧೆ ಮಾಡಿರುವಂತಹ ಪ್ರಿಯಾಂಕಾ 1000 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ವಯನಾಡ್ನ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯ 1000 ಎಷ್ಟು ದೊಡ್ಡ ಮ್ಯಾಟ್ರು, ಎಷ್ಟು ದೊಡ್ಡ ನಂಬರ್ ಅದು. ಬಟ್ ಆಸ್ ಆಫ್ ನೌ ಅವರು ಮುನ್ನಡೆ ಅಂತೂ ಕಾಯ್ದುಕೊಂಡಿದ್ದಾರೆ. ಗೆಲುವಿನತ್ತ ದಾಪುಗಾಲು ಹಾಕ್ತಿದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ವಿಶ್ಲೇಷಣೆ ಮಾಡಬಹುದು. ವಯನಾಡ್ನಲ್ಲಿ 1000 ಮತಗಳ ಮುನ್ನಡೆ ಆರಂಭಿಕ ಹಂತದಲ್ಲಿ ಸಿಕ್ಕಿದೆ ಅನ್ನೋದು ಮ್ಯಾಟ್ರು. ಇದೇ 1000 10 ರೌಂಡು 11 ರೌಂಡ್ ಆದ್ಮೇಲೆ ಸಿಕ್ಕಿದ್ರೆ ಅದು ಎನಿ ಟೈಮ್ ಚೇಂಜ್ ಆಗ್ಬಹುದು. ಆದರೆ ಆರಂಭಿಕ ಸುತ್ತುಗಳಲ್ಲೇ 1000 ಮತಗಳ ಮುನ್ನಡೆ ಅಂತಂದ್ರೆ ಅದು ಮ್ಯಾಟ್ರ್ ಆಗುತ್ತೆ. ಈಗ ಕೇವಲ 22 ನಿಮಿಷ ಅಷ್ಟೇ ನಾವು ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿರೋದು. ಸೊ 22 ನಿಮಿಷದಲ್ಲಿ 1000 ಮತಗಳನ್ನ ಮುನ್ನಡೆಯನ್ನು ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಉಳಿದ ಬೂತ್ಗಳಲ್ಲಿ ಇದೇ ರೀತಿಯ ಮುನ್ನಡೆಯನ್ನು ಅವ್ರು ಕಾಯ್ದಿರಿಸಿಕೊಂಡು ಹೋದ್ರೆ ಇದೇ ಲೀಡು ಸ್ವಲ್ಪ ದೊಡ್ಡದಾಗ್ತಾ ಒಂದು ಸಂದರ್ಭದಲ್ಲಿ ಕಂಫರ್ಟೇಬಲ್ ಪೊಸಿಷನ್ಗೆ ಅವ್ರು ಹೋಗ್ತಾರೆ.